ಹಾಯ್ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಕನ್ನಡ ಸಂಧಿಯಾದಂತಹ ಲೋಪ ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಅಂತ್ಯದ ಸ್ವರವು ಲೋಪವಾಗಿ ಅಂದರೆ ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರುವ ಸ್ವರ ಕೂಡಿಸಿ ಬರೆದಾಗ ಬಂದರೆ ಅದನ್ನು ಲೋಪಸಂಧಿ ಎನ್ನುತ್ತೇವೆ. ಮತ್ತೊಂದ್ಸಲ ಗಮನಿಸಿ. ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಅಂತ್ಯದ ಸ್ವರವು ಲೋಪವಾಗಿ ಅಂದರೆ ಇಲ್ಲವಾಗಿ ಉತ್ತರ ಪದದ ಆದಿಯಲ್ಲಿರುವ ಸ್ವರ ಕೂಡಿಸಿ ಬರೆದಾಗ ಬಂದರೆ ಅದನ್ನು ಲೋಪಸಂಧಿ ಎನ್ನುತ್ತೇವೆ. ಉದಾಹರಣೆಯನ್ನು ಗಮನಿಸಿದರೆ ಲೋಪಸಂಧಿ ಕರೆಕ್ಟಾಗಿ ಅರ್ಥವಾಗುತ್ತೆ. ಉದಾಹರಣೆಯನ್ನು ಗಮನಿಸಿ. ಉದಾಹರಣೆ: ಉಸಿರು ಪ್ಲಸ್ ಹಾಡು ಇಸ್ ಈಕ್ವಲ್ ಉಸಿರಾಡು. ಉಸಿರು ಪ್ಲಸ್ ಹಾಡು ಇಸ್ ಈಕ್ವಲ್ ಉಸಿರಾಡು. ನೋಡಿ, ಡೆಫಿನೇಷನ್ ಹೇಳ್ದಂಗೆ, ವ್ಯಾಖ್ಯಾನ ಹೇಳ್ದಂಗೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಅಂತ್ಯದ ಸ್ವರ ಲೋಪ ಆಗ್ಬೇಕು, ಇಲ್ಲದೆ ಆಗಬೇಕು. ಪೂರ್ವ ಪದ ಅಂದರೆ ಪ್ಲಸ್ಸಿಂದ ಅಡಿಗೆ ಪೂರ್ವ ಪದ. ಈ ಪೂರ್ವ ಪದ ಅಂತ್ಯದಲ್ಲಿ ಯಾವ ಸ್ವರ ಇದೆ ಅಂದರೆ ಹೂ ಸ್ವರ ಇದೆ. ಪೂರ್ವ ಪದದ ಅಂತ್ಯದ ಸ್ವರ ಏನಾಗಬೇಕು? ಲೋಪವಾಗಬೇಕು. ಪ್ಲಸ್ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಸ್ವರ ಕೂಡಿಸಿ ಬರೆದಾಗ ಬರಬೇಕು. ನೋಡಿ, ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಹೂ ಸ್ವರ ಲೋಪ ಆಗಿದೆ. ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಆ ಸ್ವರ ಕೂಡಿಸಿ ಬರೆದಾಗ ಬಂದಿದೆ. ಅದಕ್ಕೋಸ್ಕರ ಇದು ಉಸಿರಾಡು ಆಗಿದೆ. ನೋಡ್ರಿ, ಉಸಿರಾಡೋದಲ್ಲಿ ಉಸಿರು ಪ್ಲಸ್ ಹಾಡು ಇಸ್ ಈಕ್ವಲ್ ಟು ಉಸಿರಾಡು ಬಿಡಿಸಿ ಬರೆದಾಗ ಪೂರ್ವ ಪದ ಅಂತ್ಯದಲ್ಲಿರ್ತಕ್ಕಂಥ ಹೂ ಸ್ವರ ಲೋಪವಾಗಿದೆ. ಉತ್ತರ ಪದ ಆದಿಯಲ್ಲಿರ್ತಕ್ಕಂಥ ಆ ಸ್ವರ ಇಲ್ಲಿ ಸೇರಿಕೊಂಡಿರೋದ್ರಿಂದ ಇದು ಉಸಿರಾಡು ಆಗಿದೆ. ಅದೇ ಥರ ಇನ್ನೊಂದು ಉದಾಹರಣೆ: ಬಲ್ಲೆನು ಪ್ಲಸ್ ಎಂದು ಇಸ್ ಈಕ್ವಲ್ ಬಲ್ಲೆನು ಪ್ಲಸ್ ಎಂದು ಇಸ್ ಈಕ್ವಲ್ ಬಲ್ಲೆನೆಂದು. ನೋಡಿ, ಇಲ್ಲಿಯೂ ಸಹ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಹೂ ಸ್ವರ, ನೂದಲ್ಲಿ ಹೂ ಸ್ವರ ಇದೆ, ಪ್ಲಸ್ ಉತ್ತರ ಪದದ ಆದಿಯಲ್ಲಿ ಎ ಸ್ವರ ಇದೆ. ಕೂಡಿಸಿ ಬರೆದಾಗ ಬಲ್ಲೆ ನುಂದು ಆಗಿಲ್ಲ, ಬಲ್ಲೆ ನೆಂದು ಆಗಿದೆ. ಯಾಕೆ ಹಾಗಾಗಿದೆ ಅಂತಂದರೆ ಪೂರ್ವ ಪದಂತದಲ್ಲಿರ್ತಕ್ಕಂಥ ನೂದಲ್ಲಿರ್ತಕ್ಕಂಥ ಊದನ್ನ ತೆಗೆದ್ಬಿಟ್ಟು ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಸ್ವರನ ಸೇರಿಸ್ಕೊಂಡ್ರೆ ನೂವಾಗಿ ಏನಾಗುತ್ತೆ,
ನೇ ಆಗುತ್ತೆ. ಇದೇ ಲೋಪಸಂಧಿ. ನಂತರ ಮಾತಂತು. ಇನ್ನೊಂದು ಉದಾಹರಣೆ ಮಾತಂತು. ಮಾತಂತು ಬಿಡಿಸಿ ಬರೆದಾಗ ಮಾತು ಪ್ಲಸ್ ಅಂತು ಇಸ್ ಈಕ್ವಲ್ ಮಾತಂತು. ಮಾತಂತು ಇಲ್ಲಿ ಸಹ ಗಮನಿಸ್ರಿ, ಪೂರ್ವಪ ಹಂತದಲ್ಲಿ ತು ಇದೆ. ಆ ತೂದಲ್ಲಿರ್ತಕ್ಕಂಥ ಸ್ವರ ಹೂ ಪ್ಲಸ್ ಉತ್ತರ ಪದದ ಆದಿಯಲ್ಲಿ ಆ ಇದೆ. ಕೂಡಿಸಿ ಬರೆದಾಗ ತೂದಲ್ಲಿರ್ತಕ್ಕಂಥ ಹೂವನ್ನು ತೆಗೆದುಬಿಟ್ಟು ಉತ್ತರ ಪದದ ಆದಿಯಲ್ಲಿ ಇರ್ತಕ್ಕಂಥ ಸ್ವರನ ಸೇರಿಸ್ಕೊಂಡ್ರೆ ತೂ ಏನಾಗುತ್ತೆ, ತಾಗುತ್ತೆ. ಮಾತಂತು ಅಂದರೆ ಪೂರ್ವಪ ಹಂತದ ಸ್ವರ ಲೋಪವಾಗಿದೆ, ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಸ್ವರ ಕೂಡಿಸಿ ಬರೆದಾಗ ಸೇರಿಕೊಂಡಿದೆ. ನಂತರ ಇನ್ನೊಂದು ಉದಾಹರಣೆ ಸಂಪನ್ನರಾದ. ಸಂಪನ್ನರಾದ ಪದವನ್ನು ಬಿಡಿಸಿ ಬರೆದಾಗ ಸಂಪನ್ನರು ಪ್ಲಸ್ ಆದ ಇಸ್ ಈಕ್ವಲ್ ಸಂಪನ್ನರಾದ. ಸಂಪನ್ನರಾದ ಇಲ್ಲಿ ಸಹ ಪೂರ್ವ ಪಂಥದಲ್ಲಿ ಅಂದರೆ ರೂದಲ್ಲಿ ಯಾವ ಸ್ವರ ಇದೆ, ಹೂ ಸ್ವರ ಇದೆ. ಇಲ್ಲಿ ಉತ್ತರ ಪದದ ಆದಿಯಲ್ಲಿ ಅದೀರ್ಘ ಆ ಸ್ವರ ಇದೆ. ಕೂಡಿಸಿ ಬರೆದಾಗ ಪೂರ್ವ ಪದಂತ್ಯದಲ್ಲಿರ್ತಕ್ಕಂಥ ಸ್ವರನ ತೆಗೆದುಬಿಟ್ಟು ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಸ್ವರ ಆನ್ ಸೇರಿಸ್ಕೊಂಡಾಗ ಸಂಪನ್ನರಾದ ಅಂದರೆ ಹೂ ಸ್ವರ ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಆದೀರ್ಘ ಆ ಸ್ವರ ಇಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಇದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ.